ಗೆಳೆಯರೇ, ಯೋಚಿಸಿ, ಒಂದು ವೇಳೆ ಚಂದ್ರನು ತಟ್ಟನೆ ಮಾಯವಾಗಿ ಬಿಟ್ಟರೆ ಏನಾಗಬಹುದು? ನಮ್ಮ ಭೂಮಿಯ ಮೇಲೆ ಆಗುವ ಪರಿಣಾಮಗಳೇನು? ಮಾನವ ಸಂಕುಲದಲ್ಲಾಗುವ ನಷ್ಟಗಳೇನು ಹಾಗೂ ಪ್ರಾಣಿ, ಪಕ್ಷಿ, ಸಸ್ಯ ಸಂಕುಲದಲ್ಲಾಗುವ ಬದಲಾವಣೆಗಳೇನು? ತಿಳಿಯೋಣ ಈ ಚಿಕ್ಕ ವಿಡಿಯೋದಲ್ಲಿ. ಇದಕ್ಕೂ ಮೊದಲು ನಮ್ಮ ಪ್ರೀತಿಯ ಚಂದಮಾಮನ ಹೆಸರಿನಲ್ಲಿ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಂದ್ರನು ತಟ್ಟನೆ ಮಾಯವಾಗಿ ಬಿಟ್ಟರೆ ಮೊದಲಿಗೆ ನಮ್ಮ ಭೂಮಿಯ ಗುರುತ್ವ ಬಲ ಕಡಿಮೆಯಾಗುವುದು. ಇದರ ಕಾರಣದಿಂದ ಭೂಮಿಗೆ ಸೂರ್ಯ ಮತ್ತು ಇತರ ಗ್ರಹಗಳೊಂದಿಗೆ ಇರುವ ಗುರುತ್ವ ಬಲ ಸಂಪರ್ಕದಲ್ಲಿ ಸಣ್ಣ ಬದಲಾವಣೆಗಳು ಉಂಟಾಗಿ ದೀರ್ಘಕಾಲದಲ್ಲಿ ಭೂಮಿಯ ಸೂರ್ಯನ ಸುತ್ತಲಿನ ಕಕ್ಷೆ ಅಸ್ವಸ್ಥಗೊಳ್ಳಬಹುದು. ಇದರಿಂದ ಋತುಗಳಲ್ಲಿ ತೀವ್ರ ಬದಲಾವಣೆಗಳು ಉಂಟಾಗಿ ಋತುಮಾನಗಳಲ್ಲಿ ಅಲ್ಲೋಲಕಲ್ಲೋಲವಾಗಬಹುದು. ಗೆಳೆಯರೇ, ನಿಮಗೆ ಕ್ಷುದ್ರಗ್ರಹಗಳ ಬಗ್ಗೆ ತಿಳಿದೇ ಇದೆ. ಇಂತಹ ಆಕಾಶಕಾಯಗಳು ಭೂಮಿಯ ಮೇಲೆ ಅಪ್ಪಳಿಸಲು ಅತಿ ವೇಗವಾಗಿ ಭೂಮಿಯ ಕಡೆ ಬರುತ್ತಿರುತ್ತವೆ. ಇವುಗಳನ್ನು ಚಂದ್ರನು ತನ್ನ ಗುರುತ್ವ ಬಲದಿಂದ ತನ್ನೆಡೆಗೆ ಸೆಳೆದುಕೊಂಡು ಭೂಮಿಯನ್ನು ರಕ್ಷಿಸುತ್ತದೆ. ಒಂದು ವೇಳೆ ಚಂದ್ರನಿಲ್ಲದಿದ್ದರೆ ಭೂಮಿಗೆ ಅಪ್ಪಳಿಸುವ ಆಕಾಶಕಾಯಗಳ ಸಂಖ್ಯೆ ಹೆಚ್ಚಬಹುದು ಮತ್ತು ಇನ್ನೊಮ್ಮೆ ನಮ್ಮ ಭೂಮಿಯು ಅಪಾಯಕ್ಕೆ ಸಿಕ್ಕಿಹಾಕಿಕೊಳ್ಳಬಹುದು. ಚಂದ್ರನು ಭೂಮಿಯ ತಿರುಚನ್ನು ಸ್ಥಿರವಾಗಿರಿಸಲು ಸಹಾಯ ಮಾಡುತ್ತಾನೆ. ಚಂದ್ರನಿಲ್ಲದಿದ್ದರೆ ಭೂಮಿಯ ವಾಲಿಕೆಯಲ್ಲಿ ಬದಲಾಗಿ ತೀವ್ರ ಹವಾಮಾನ ಬದಲಾವಣೆಗಳಿಗೆ ಕಾರಣವಾಗಬಹುದು. ಇದರಿಂದ ಧ್ರುವ ಪ್ರದೇಶಗಳು ತಾತ್ಕಾಲಿಕವಾಗಿ ತಾಪಮಾನ ಹೊಂದಿ ಸಮತಟ್ಟಿನ ಪ್ರದೇಶಗಳಲ್ಲಿ ತೀವ್ರ ಚಳಿ ಅನುಭವಿಸಬಹುದು. ಇದರ ಪರಿಣಾಮವಾಗಿ ಭೂಮಿಯ ಮೇಲೆ ಹಿಮಯುಗ ಅಥವಾ ಬಿಸಿಯ ಅಲೆಯಂತೆ ಪರಿಸರ ಬದಲಾಗಬಹುದು. ನಾವು ಶಾಲೆಗಳಲ್ಲಿ ಕಲಿತಿರುವ ಹಾಗೆ ಸಮುದ್ರದ ಅಲೆಗಳಿಗೆ ಚಂದ್ರನ ಗುರುತ್ವ ಬಲವು ಕಾರಣವಾಗುತ್ತದೆ. ಚಂದ್ರನಿಲ್ಲದೆ ಅಲೆಗಳು ಕಡಿಮೆ ಚಲನೆಯಾಗಿ ತಂಪು ಮತ್ತು ಬಿಸಿಯ ಹರಿವಿನ ವಿತರಣೆ ಅಸ್ಥಿರಗೊಳ್ಳುತ್ತದೆ ಮತ್ತು ಹವಾಮಾನದಲ್ಲಿ ಹೆಚ್ಚಿನ ಚಂಡಮಾರುತಗಳು ಅಥವಾ ಒಣಹವಾಮಾನ ಸಂಭವಿಸಬಹುದು. ಮತ್ತು ಸಮುದ್ರದ ಅಲೆಗಳು ಸಮುದ್ರದಲ್ಲಿ ವಾಸಿಸುವ ಮೀನು ಮತ್ತು ಇನ್ನಿತರ ಜಲಚರ ಪ್ರಾಣಿಗಳ ಕ್ರಿಯೆಗಳಿಗೆ ಸಹಾಯವಾಗುತ್ತದೆ. ಆದರೆ ಈ ಸಮುದ್ರದ ಅಲೆಗಳು ಇಲ್ಲದಿದ್ದರೆ ಅಥವಾ ಕಡಿಮೆಯಾದರೆ ಜಲಚರ ಪ್ರಾಣಿಗಳ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು. ಹಾಗೂ ರಾತ್ರಿಯ ವೇಳೆ ಚಂದ್ರನ ಬೆಳಕನ್ನು ಅವಲಂಬಿತವಾಗಿರುವ ಪ್ರಾಣಿಗಳು, ಉದಾಹರಣೆಗೆ ಬಾವಲಿ, ಮೀನು, ಆಮೆಗಳು ಇತ್ಯಾದಿ ಪ್ರಾಣಿಗಳಲ್ಲಿ ಅಸ್ಥಿರತೆಯನ್ನು ನಾವು ಕಾಣಬೇಕಾಗುತ್ತದೆ. ಮತ್ತು ಚಂದ್ರನ ನಾಪತ್ತೆಯು ಈ ಪ್ರಾಣಿಗಳ ದೈನಂದಿನ ಚಟುವಟಿಕೆಗಳನ್ನು ಹಾನಿ ಮಾಡಬಹುದು. ಚಂದ್ರನು ಮನುಕುಲದ ಪೌರಾಣಿಕತೆ, ಸಾಹಿತ್ಯ ಮತ್ತು ಕ್ಯಾಲೆಂಡರ್ಗಳ ಪ್ರಮುಖ ಭಾಗವಾಗಿದೆ. ಚಂದ್ರನ ನಾಪತ್ತೆಯು ಸಾಂಸ್ಕೃತಿಕ ಆಘಾತವನ್ನು ಕೂಡ ಉಂಟುಮಾಡಬಹುದು. ಚಂದ್ರನಿಲ್ಲದಿದ್ದರೆ ರಾತ್ರಿ ಆಕಾಶವು ಕತ್ತಲಗೊಳ್ಳುತ್ತದೆ, ಆದರೆ ದೂರದ ನಕ್ಷತ್ರಗಳನ್ನು ನೋಡಲು ಸಹಾಯವಾಗುತ್ತದೆ. ಆದರೆ ಚಂದ್ರನ ನಾಶವು ಭಾವನಾತ್ಮಕ ಭಿನ್ನತೆಯನ್ನು ಉಂಟುಮಾಡಬಹುದು. ಇದರ ಜೊತೆಗೆ ಚಂದ್ರನು ಗ್ರಹಾಂತರ ಸಂಶೋಧನೆಗೆ ಪ್ರಾರಂಭಿಕ ಹಂತವಾಗಿರುವುದರಿಂದ ಇದು ಅಂತರಿಕ್ಷ ಆಧಾರದ ಯೋಜನೆಗಳನ್ನು ಅಸ್ಥಿರಗೊಳಿಸಬಹುದು. ಭೂಗೋಳಿಕ ಪರಿಣಾಮವಾಗಿ ಭೂಮಿಯ ತಿರುಗುವ ವೇಗ ಹೆಚ್ಚುವುದು. ಇದರ ಕಾರಣದಿಂದ ದಿನದಲ್ಲಿ ಬೆಳಕಿನ ಸಮಯ ಕಡಿಮೆಯಾಗಬಹುದು ಮತ್ತು ವೇಗವರ್ಧನೆಯ ಕಾರಣದಿಂದ ಗಾಳಿಯ ತೀವ್ರತೆ ಹೆಚ್ಚಬಹುದು. ಹಾಗೂ ಭೂಕಂಪಗಳು ಜಾಸ್ತಿಯಾಗಿ ಜೀವಸಂಕುಲಕ್ಕೆ ನಷ್ಟ ತಗುಲಬಹುದು. ಇದರ ಜೊತೆಗೆ ಚಂದ್ರನ ನಾಪತ್ತೆಯು ಮನುಷ್ಯರನ್ನು ಅವರ ಅಸ್ತಿತ್ವದ ಬಗ್ಗೆ ಗೊಂದಲಗೊಳಿಸುತ್ತದೆ. ಹಾಗೂ ಇದು ಭೂಮಿಗೆ ತೀವ್ರ ಆಕಾಶೀಯ ಅಪಾಯಗಳ ಭೀತಿಯನ್ನು ಉಂಟುಮಾಡಬಹುದು. ಇದಲ್ಲದೆ ಚಂದ್ರನು ಅನೇಕ ಕಾವ್ಯ, ವಿಜ್ಞಾನ ಮತ್ತು ಕಲಾತ್ಮಕ ಆವಿಷ್ಕಾರಗಳಿಗೆ ಪ್ರೇರಣೆಯಾಗಿದ್ದಾನೆ. ಇದರ ನಾಪತ್ತೆಯು ಮನುಷ್ಯರ ಸೃಜನಶೀಲತೆಗೆ ಗಂಧರಹಿತತೆಯನ್ನು ತರಬಹುದು. ಚಂದ್ರನೊಂದಿಗೆ ಅಭ್ಯಾಸ ಹೊಂದಿರುವ ಜೀವಿಗಳು ದೀರ್ಘಕಾಲದಲ್ಲಿ ಬದಲಾವಣೆ ಅನುಭವಿಸಬಹುದು. ಹೀಗೆ ನಮ್ಮ ಭೂಮಿಯು ಅಪಾರವಾಗಿ ಚಂದ್ರನ ಮೇಲೆ ಅವಲಂಬಿತವಾಗಿದ್ದು, ಇದರ ನಾಪತ್ತೆಯು ಭೂಮಿಯ ಪರಿಸರ, ಹವಾಮಾನ, ಜೀವಜಾಲ ಮತ್ತು ಮಾನವ ಜೀವನವನ್ನು ಅಪಾರವಾಗಿ ಬದಲಾಯಿಸಬಹುದು. ನಿಮಗೆಲ್ಲ ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಐ ಲವ್ ಮೂನ್ ಎಂದು ಟೈಪ್ ಮಾಡಿ. ಧನ್ಯವಾದಗಳು.